ಇದೆಲ್ಲ ಗೊತ್ತಿರಲಿಲ್ವಾ? ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತೀರಾ, ಆದ್ರೂ ಏನಕ್ಕೆ ಹೋದ್ರಿ? ಸರ್ ಆನ್ ದ ಕ್ಯಾಮ್ರಾ ಅವ್ರ ಅಪ್ರೂವ್ ಬೈ ಹೆಂಗಿರ್ಬೇಕು ಹಂಗೆ ಇದ್ದಾರೆ ಸರ್. ಹಂಗೆ ಸಪೋಸ್ ಕೊಟ್ಟಿದ್ರೇನು ನಾವು ಬೇಡ ಅಂತಿದ್ವಿ, ಯಾಕಂದ್ರೆ ನಾವು 50 ಜನ ಇದೀವಲ್ವಾ, 2 ಜನಕ್ಕೆ ಊಟ ಹಾಕಕ್ಕೆ ನಮ್ಗೇನು ದೊಡ್ಡ ವಿಷಯ ಅಲ್ಲ. ಆದ್ರೆ ನೀವು ಯಾವಾಗ ಹೋಗ್ತೀರಾ ಅಂತ ಕೇಳಿಬಿಟ್ಟು ಹುಡುಗಿ ಥರ ನನಗೇನು ಗೊತ್ತಿಲ್ಲ ಹಂಗಿದ್ರೆ. ಟು ಬಿ ವೆರಿ ವೆರಿ ಆನೆಸ್ಟ್, ಜಿ ಕನ್ನಡ ಚಾನೆಲ್ ಬಗ್ಗೆ ನನಗೆ ಏನು ಕಂಪ್ಲೇಂಟ್ ಇಲ್ಲ, ಜಿ ಪಿಕ್ಚರ್ ಬಗ್ಗೆನೂ ಏನು ಕಂಪ್ಲೇಂಟ್ ಇಲ್ಲ. ಈಗ ಅಲ್ಲಿ ಮನೆಯವ್ರು ಹೇಳಿದ್ರೆ ಎಲ್ಲೂ ಒಂದು ಇದ್ರಲ್ಲಿ ಹೇಳ್ತೀರಾ, ಅಂದ್ರೆ ಅವ್ರಿಗೆ ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ ಮನೆಯವ್ರಿಗೆ ಅಂತ? ಹೌದು ಹೌದು. ಈಗ ನಮ್ಮ ಮನೆಯವರು ಏನ್ ಗೊತ್ತಾ ಹೇಳಿದ್ದು, ಇಲ್ಲ ಅವರಿಗೆ ಸರ್ ಅಕಾರ್ಡಿಂಗ್ ಟು ದ ಶೋ ನಿಮ್ಗೆ ಏನ್ ಅನ್ಸಿರುತ್ತೆ, ನಾವು ಒಂದ್ ವಾರ ಇದ್ವಿ ಹಳ್ಳಿಯವ್ರ ಮನೆಯಲ್ಲಿ ಅಲ್ವಾ? ನೋ, ವಿ ಸ್ಟೇ ದೇರ್ ಫಾರ್ 20 days. ಹೌದು, 20 days ಅಲ್ಲಿದ್ವಿ. ಅವ್ರಿಗೂ ಎಷ್ಟಂತ ಅವಳು ಮಾಡ್ಕೊಡ್ತಾರೆ ಅಲ್ವಾ? ನಾನು ಅವರಿಗೆ ಸುಮ್ಮನೆ ಹಂಗೆ ಮಾತುಕತೆಯಲ್ಲೇ ಕೇಳಿದೆ, ಆಫ್ ಕ್ಯಾಮ್ರಾ ಕೇಳಿದ್ದೀನಿ, ಈ ಥರ ನೋಡಿ ಅಜ್ಜಿ, ಈ ಥರ ನಿಮಗೆ ಇಷ್ಟೆಲ್ಲ ನಾವು ಮಾಡ್ತಾ ಇದ್ದೀವಲ್ವಾ, ನಿಮ್ಗೆ 50 ಜನ ಇದ್ದೀರಿ, ಇಬ್ಬರಿಗೆ ಎಕ್ಸ್ಟ್ರಾ ಊಟ ಹಾಕೋಕ್ಕೆ ನಿಮ್ಗೆ ಅದೇ ಕಷ್ಟ ಆಗಲ್ಲ. ಆದರೆ ನಿಮ್ಗೆ ಏನಾದರೂ ಕೊಟ್ಟಿದ್ದಾರೆ, ನಿಮಗೆ ರೇಷನ್ ಏನಾದರೂ ಇಲ್ಲ ಚಿನ್ನ, ನಮ್ಗೆ ಏನು ಕೊಟ್ಟಿಲ್ಲ, ರೇಷನ್ನು ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ ನಮ್ಮ ಮನೆಗೆ. ಹಂಗೆ ಸಪೋಸ್ ಕೊಟ್ಟಿದ್ರೇನು ನಾವು ಬೇಡ ಅಂತಿದ್ವಿ, ಯಾಕಂದರೆ ನಾವು 50 ಜನ ಇದ್ದೀವಲ್ವಾ, 2 ಜನಕ್ಕೆ ಊಟ ಹಾಕೋಕ್ಕೆ ನಮ್ಗೇನು ದೊಡ್ಡ ವಿಷಯ ಅಲ್ಲ. ಆದರೆ ನೀವು ಯಾವಾಗ ಹೋಗ್ತೀರಾ ಅಂತ ಕೇಳಿಬಿಟ್ಟಿದ್ದಾರೆ ಅವ್ರು ನಿಮಗೆ. ಬಿಕಾಸ್ ಇವರು ಶೋ ಅವ್ರು ಹೇಳಿರೋದು 1 week, ಒಂದೇ ವೀಕ್ ಹೇಳಿರೋದು. ಬಟ್ ಅವ್ರು ಬಂದ್ಬಿಟ್ಟು ಆಲ್ಮೋಸ್ಟ್ 20-25 days ನಾವು ಅಲ್ಲಿ ಇದ್ವಿ ಅಲ್ಲ. ಸೊ ದೇ ಆಲ್ಸೋ ಫೆಲ್ಟ್ ಲಿಟಲ್ ಅನ್ಕಂಫರ್ಟಬಲ್ ಅನ್ಸುತ್ತೆ. ಈಗ ಆ ಕಡೆಯವ್ರಿಗೆ ಈಗ ಕ್ಯಾಮ್ರಾ ಅದೆಲ್ಲ ವಸ್ತು, ಹೌದು ಹೌದು, ಸ್ಟಾರ್ಟಿಂಗ್ ಏನೋ ಇದೆ, ಒಂದು ಚೆನ್ನಾಗಿ ಕಾಣಿಸುತ್ತೆ ಸ್ಟಾರ್ಟಿಂಗ್. ಕರೆಕ್ಟ್ ಹೋಗ್ತಾ ಹಿಂಸೆ ಆಗ್ಬಿಡುತ್ತೆ ಅವರಿಗೆ. ಹೌದು ಹೌದು, ಅದು ಅವ್ರು ಕೇಳಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು, ಯಾವಾಗ ಹೋಗ್ತೀರಾ ಅಂತ. ನನಗೆ ಕೇಳಿಲ್ಲ, ಇವ್ರಿಗೆ ಕೇಳಿದ್ದು, ಲೈಕ್ ತೇಜಸ್ವಿನಿ ಅವರಿಗೆ. ಹಿಂಗೆ ಅನ್ಸುತ್ತೆ ಅಂದ್ಬಿಟ್ಟು ಅವ್ರ ಮನೇಲಿ ಇದ್ದೀರಾ, ಅವರೇ ನಿಮ್ಮ ಮನೆಗೆ ಯಾವಾಗ ಹೋಗ್ತೀರಾ ಅಂತ ಅಲ್ವಾ? ಇದು ನಾವು ಟೀಮ್ ಹತ್ರನೂ ಹೇಳಿದ್ದೀವಿ, ಈ ಥರ ಕೇಳ್ತಾ ಇದ್ದಾರೆ, ಏನು ಮಾಡೋದು? ಇಲ್ಲ, ನಮ್ಮದು ಎಪಿಸೋಡ್ಸ್ ಎಲ್ಲ ಸ್ವಲ್ಪ ಲ್ಯಾಗ್ ಆಗ್ತಿದೆ, ಮಳೆಯಿಂದ ಕ್ಯಾನ್ಸಲ್ಸ್ ಆಗ್ತಿದೆ, ನಾವೇನು ಮಾಡೋದು ಅಂತ ಹೇಳಿಬಿಟ್ಟು ಅವ್ರದ್ದೇ ಒಂದು ಸ್ಟೋರಿ ಕೊಡ್ತಾ ಇದ್ದಾರೆ. ನಮಗೆ ನಮ್ಮ ಪ್ರೆಷರ್ ಕೇಳೋಕ್ಕೆ ಅವ್ರಿಗೆ ಆಗ್ತಾ ಇಲ್ಲ, ಅವ್ರ ಪ್ರೆಷರ್ ಕೇಳೋಕ್ಕೆ ನಮಗಾಗ್ತಾ ಇಲ್ಲ. ಸೊ ಇಟ್ ಇಸ್ ಬಿಕಮಿಂಗ್ ಈಕ್ವಲೈಸಿಂಗ್, ಹಂಗೆ ಆಗ್ತದೆ. ಮುಂದೆ ಏನು ನೆಕ್ಸ್ಟ್ ಒಂದು 3 ಮೂವೀಸ್ ಲೈನಪ್ಪಲ್ಲಿದೆ ಸರ್. ಒಂದು 2 ತಮಿಳ್ ಮೂವಿ ಮತ್ತು ಇನ್ನೊಂದು ಕನ್ನಡ ಇದೆ. ಇಷ್ಟೆಲ್ಲ ಆದ್ಮೇಲೆ ಕೆಲವರು ಕೇಳೋದು ಅಂದ್ರೆ, ನಿಮ್ಗೆ ಇದೆಲ್ಲ ಗೊತ್ತಿರಲಿಲ್ವಾ, ಇಷ್ಟೆಲ್ಲ ಕಂಪ್ಲೇಂಟ್ ಮಾಡ್ತೀರಾ, ಆದ್ರೂ ಏನಕ್ಕೆ ಹೋದ್ರಿ? ಸರ್ ಇದನ್ನು ಒಂದು ಹೊಸ ಎಕ್ಸ್ಪೀರಿಯನ್ಸ್ ಥರ, ಯಾಕಂದರೆ ಗೊತ್ತಿಲ್ಲದೆ ನಾನು ಇದಕ್ಕೆ ಬಿದ್ಬಿಟ್ಟೆ ಅಲ್ಲ, ಹಳ್ಳಿ ಪವರ್ ಅಂತ ಒಂದು ಎಪಿಸೋಡಿಗೆ ಇಲ್ಲಾಂದರೆ ಒಂದು ಕಾರ್ಯಕ್ರಮಕ್ಕೆ ಬಿದ್ಬಿಟ್ಟೆ ಅಲ್ವಾ. ನೆಕ್ಸ್ಟ್ ಟೈಮು ನಾನು ಫುಲ್ ಅಲರ್ಟ್ ಆಗಿಬಿಡ್ತೀನಿ. ಹಂಗೆ ಸಪೋಸ್ ಏನಾದರೂ ನೆಕ್ಸ್ಟು ರಿಯಾಲಿಟಿ ಶೋ ಆಗಲಿ ಇಲ್ಲಾಂದರೆ ಏನಾದರೂ ಶೋ ಆಗಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೇ ಗೇಮ್ ಚೇಂಜ್ ಮಾಡಬೇಕು. ನಮ್ಮದು ಈಗ ಒಂದು ಸಿಂಪತಿ ಕಾರ್ಡ್ ಇರುತ್ತಲ್ಲ, ಅಲ್ಲೇ ಚೇಂಜ್ ಮಾಡಿಬಿಡ್ಬೇಕು. ಇಲ್ಲ, ನಾನು ಒಂಥರ ಪಾಪದ ಹುಡುಗಿ ಥರ, ನನಗೇನು ಗೊತ್ತಿಲ್ಲ, ಹಂಗಿದ್ರೇ ಅದೇ ಜನಗಳು ಅದೇ ಥರ ನಂಬೋದಲ್ವಾ. ಯಾಕಂದರೆ ಸ್ಟ್ರೇಟ್ ಫಾರ್ವರ್ಡಾಗಿ ಯಾರ್ಯಾರು ಮಾತಾಡ್ತಾರೋ ಅವ್ರನ್ನ ನಂಬೋದೇ ಇಲ್ಲ, ಏನು ಮಾಡೋದು ಅಂತೀರ ಅಲ್ವಾ? ಅಂದ್ರೆ ಈಗ ಹೋಗಿ ಬಂದ್ಮೇಲೆ ರಿಯಾಕ್ಷನ್ಸ್ ಎಲ್ಲ ಹೇಗಿದೆ, ಅಂದ್ರೆ ನಿಮ್ಮ ರಿಯಾಕ್ಷನ್ ಆಗಿರ್ಬೋದು ಅಥವಾ ಕಮೆಂಟ್ಸ್ ಆಗಿರ್ಬೋದು? ಕರೆಕ್ಟ್ ಕಮೆಂಟ್ಸ್ ಅಲ್ಲಿ ಮೇ ಬಿ ಒಂದು 50-50 ಅನ್ಬೋದು ಸರ್. ಏನಕ್ಕೆ ಬಂದ್ರಿ ಅಂತ ಒಂದು 50 ಜನ, ಇಲ್ಲಾಂದ್ರೆ ಮಿಕ್ಕಿದವರು ತುಂಬ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ ಅಂತ. ಆದರೆ ನನ್ನ ಸ್ಟೋರಿಯಲ್ಲಿ ಅಂತೂ ಆಲ್ಮೋಸ್ಟ್ ಒಂದು 1000+ ಸ್ಟೋರೀಸ್ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ಎಲ್ಲ 1000+ ಫಾಲೋವರ್ಸ್ ಬಂದ್ಬಿಟ್ಟು ಇನ್ನೂ ಇದೆ, ಇನ್ನೂ ಜಾಸ್ತಿ ಇದೆ, 1 million ಇದೆ ಅಲ್ಲ, ಇನ್ನೂ ಜಾಸ್ತಿ ಇದೆ. ಇನ್ನೂ ನನಗೆ ಸ್ಕ್ರೀನ್ಶಾಟ್ ತೆಗೆದು ಸ್ಟೋರಿಲಿ ಹಾಕಕ್ಕೆ ಆಗ್ತಿಲ್ಲ, ಬಿಕಾಸ್ ದೇರ್ ಆರ್ ಸೋ ಮೆನಿ ಮೆಸೇಜಸ್. ಫೋನ್ ಕಾಲ್ಸ್ ಇರಲಿ, ಇಲ್ಲಾಂದರೆ ಮೆಸೇಜಸ್ ಇರಲಿ, ಇಲ್ಲಾಂದರೆ ನನಗೆ ಕನ್ವೇಯಿಂಗ್ ರಿಗಾರ್ಡ್ಸ್ ಇರಲಿ, ಎಲ್ಲರೂ ಹೇಳ್ತಾ ಇರೋದು ವೆರಿ ಗುಡ್, ನೀನು ಶೋ ಇಂದ ಆಚೆ ಬಂದಿದ್ಯಾ, ನಿನ್ನನ್ನು ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ಕೊಂಡಿದ್ದಾರೆ, ಈಗ ವೆರಿ ಗುಡ್, ಈಗ ನಿನ್ನ ನೆಕ್ಸ್ಟ್ ಮೂವ್ ಏನಿದೆಯೋ ಅದು ನೀನು ಮಾಡ್ಕೊ ಅಂತ ಹೇಳ್ತಾರೆ. ಈ ವಿಷಯ ತುಂಬ ಬೇಜಾರಾಯಿತು. ಯಾಕಂದರೆ ಅವರೇ ನನ್ನನ್ನು ಫೋರ್ಸ್ ಮಾಡಿ ಅವರೇ ಕಳಿಸಿದ್ದು. ಇಲ್ಲ, ಈ ಥರ ಪರವಾಗಿಲ್ಲ, ಊರಲ್ಲೆಲ್ಲ ಇನ್ನು ಚಿಕ್ಕಮಂಗ್ಳೂರಲ್ಲೆಲ್ಲ ನೋಡ್ತಾರೆ, ನಿಮ್ಮ ದೊಡ್ಡಮ್ಮ ಎಲ್ಲ ನೋಡ್ತಾರೆ, ನೀನು ಹೋಗು ದುಡ್ಡು ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಟಿವಿಯಲ್ಲಿ ಬರ್ತೀಯ. ಟಿವಿಯಲ್ಲೆಲ್ಲ ಅಷ್ಟು ದೊಡ್ಡ ಮೂವಿ ಸ್ಕ್ರೀನಲ್ಲೇ ಬರ್ತಾ ಇದ್ದೀನಿ, ಇನ್ನು ಟಿವಿಯಲ್ಲಿ ಬರೋದು ಏನು ದೊಡ್ಡ ವಿಷಯ ಅಲ್ವಾ? ಸೊ ಬಟ್ ಟು ಬಿ ವೆರಿ ವೆರಿ ಆನೆಸ್ಟ್, ಜಿ ಕನ್ನಡ ಚಾನೆಲ್ ಬಗ್ಗೆ ನನಗೆ ಏನು ಕಂಪ್ಲೇಂಟ್ ಇಲ್ಲ, ಜಿ ಪಿಕ್ಚರ್ ಬಗ್ಗೆನೂ ಏನು ಕಂಪ್ಲೇಂಟ್ ಇಲ್ಲ. ಇಟ್ ಇಸ್ ಓನ್ಲಿ ಅಬೌಟ್ ಹಳ್ಳಿ ಪವರ್ ಶೋ ಬಗ್ಗೆ ಮಾತ್ರ ಕಂಪ್ಲೇಂಟ್ ನನಗೆ. ಅದು ಹೇಳಿ ಆಮೇಲೆ ನಾನು ವಾಪಸ್ ಬರುವಾಗ, ಬಿಕಾಸ್ ನನ್ನ ಫೋನ್ ಇಲ್ಲೇ ಇತ್ತಲ್ಲ,
ಅವರಿಗೆ ಬೇರೆ ಯಾರೆಂದು ಪಬ್ಲಿಕ್ ಅವ್ರ ಫೋನಿಂದ ನಾನು ಕಾಲ್ ಮಾಡಿ ಈ ಥರ ಹೇಳಿದೆ, ನನ್ನ ಹತ್ರ ಫೋನ್ ಇಲ್ಲ, ನಾನು ಸ್ವಲ್ಪ ಫೋನ್ ಕೊಡಿ, ನನ್ನ ಮನೆಗೆ ಕಾಲ್ ಮಾಡಬೇಕು ಅಂತ ಹೇಳಿಬಿಟ್ಟು ಬೈಲಹೊಂಗಲದಿಂದ ಯಾರೋ ಒಂದು ರ್ಯಾಂಡಮ್ ಆಗಿ ಒಂದು ಅಂಕಲ್ ಹೋಗ್ತಾ ಇದ್ರು, ಅವ್ರ ಹತ್ರ ಫೋನ್ ತಗೊಂಡು ಮನೆಗೆ ಕಾಲ್ ಮಾಡಿ ಈ ಥರ ಹೇಳಿದೆ, ಈ ಥರ ನಾನು ಇಷ್ಟು ಗಂಟೆಗೆ ಮನೆ ಅಲ್ಲಿ ಗೊರಗುಂಟೆಪಾಳ್ಯಕ್ಕೆ ಬರ್ತೀನಿ, ಅಲ್ಲಿ ಡ್ರಾಪ್ ಆಗ್ತೀನಿ, ಅಲ್ಲಿಂದ ಬಂದು ಯಾರಾದರೂ ಪಿಕ್ ಮಾಡ್ತೀರಾ, ಪಿಕ್ ಮಾಡಿ ಕರೆಕ್ಟಾಗಿ ನನ್ನ ತಂಗಿ ನನ್ನನ್ನು ಪಿಕ್ ಮಾಡೋಕ್ಕೆ ಹೋಗಿದ್ದಾಳೆ, ಅಷ್ಟು ಬೇಗ ನಾನು ಆಟೋ ಹೊಡ್ಕೊಂಡು ಮನೆಗೆ ಬಂದುಬಿಟ್ಟಿದ್ದೀನಿ. ಗೊತ್ತಾಗಲಿಲ್ಲ ಅಲ್ವಾ, ಫೋನ್ ಇಲ್ಲ ಕಾಂಟ್ಯಾಕ್ಟ್ ಮಾಡೋದು. ಸೊ ದ್ಯಾಟ್ ಇಸ್ ಹೌ. ಈಗ ಶೋ ಆಂಕರ್ ಬಗ್ಗೆ ಮಾತಾಡ್ತಿದ್ರಿ, ರೈಟ್. ಆನ್ ದ ಕ್ಯಾಮ್ರಾ ಹೇಗಿರ್ತಾಯಿದ್ರು, ಆಫ್ ದ ಕ್ಯಾಮ್ರಾ ಹೇಗಿರ್ತಿದ್ರು? ಸರ್ ಆನ್ ದ ಕ್ಯಾಮ್ರಾ ಅವ್ರು ಅಕುಲ್ ಬೈ ಹೆಂಗಿರಬೇಕು ಹಂಗೆ ಇದ್ದಾರೆ ಸರ್. ಎಷ್ಟು ರಫ್ ಆ್ಯಂಡ್ ಟಫ್ ಆಗಿರಬೇಕು, ಇಲ್ಲಾಂದರೆ ಹೆಂಗೆ ಮಾತಾಡಬೇಕು ಅವ್ರಿಗೆ ಗೊತ್ತಿರುತ್ತೆ, ಯಾಕಂದರೆ ಇಷ್ಟು ವರ್ಷ ಅವ್ರ ಫೀಲ್ಡಲ್ಲಿ ಇದ್ದಾರಲ್ಲ, ಸೊ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಆಫ್ ಕ್ಯಾಮ್ರಾ ಅಟ್ಲೀಸ್ಟ್ ಒಂದು ಹೆಂಗಿದ್ದೀರಾ ಗರ್ಲ್ಸ್, ಚೆನ್ನಾಗಿದ್ದೀರಾ, ಇಲ್ಲಾಂದರೆ ನಿಮ್ಮ ಕಾಲು ಪೆಟ್ಟಾಗಿದೆಯಲ್ಲ ಹೆಂಗಿದೆ, ಚೆನ್ನಾಗಿದೆಯಾ, ಪರವಾಗಿಲ್ವಾ, ಎಂಥದ್ದು ಇಲ್ಲ ಸರ್. ನಾಟ್ ಇವನ್ ಅ ಸಿಂಗಲ್ ವರ್ಡ್, ಏನೂ ಇಲ್ಲ. ಅವ್ರು ಬರ್ತಾರೆ, ಅದೇ ಅವಾಗಲೇ ಹೇಳಿರ್ತಾರೆ, ಬರ್ತಾರೆ, ಎಪಿಸೋಡ್ ಮಾಡ್ತಾರೆ, ಪೇಮೆಂಟ್ ತೊಗೊಳ್ತಾರೆ, ಹೋಗ್ತಾರೆ. ದಟ್ ಇಸ್ ಹೌ ಇಟ್ ಇಸ್. ಒಂಚೂರು ಕರುಣೆ ಬಿಡಿ, ಪರವಾಗಿಲ್ಲ, ಅಟ್ಲೀಸ್ಟ್ ಒಂದು ನಿನ್ನ ಕಾಲು ಚೆನ್ನಾಗಿದೆಯಾ, ಇಲ್ಲಾಂದರೆ ಅಯ್ಯೋ ಓಕೆ, ಏನು ಅಲ್ಲಿ ಕ್ರೂ ಅವರಿಗೆ ಅಷ್ಟು ಕನ್ಸರ್ನ್ ಇಲ್ಲದೆ ಇರುವಾಗ ಅಕುಲ್ ಬೈಗೆ ಏನಕ್ಕಿರುತ್ತೆ ಹೇಳಿ ಅಲ್ವಾ, ಅವರಿಗೂ ಕನ್ಸರ್ನ್ ಇರಲ್ಲ. ಈಗ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಸ್ವಿಮ್ಮಿಂಗ್ ಏನಾದ್ರು ಇದೆಯಾ ಎಲ್ಲ ಕೇಳಿದ್ರು ಅಂತ, ಅದನ್ನ ನಿಮಗೆ ಸಹಾಯ ರೂಪದಲ್ಲಿ ಮಾಡಕ್ಕೆ ಅಂತಂದ್ರೆ ಏನು ಅದನ್ನ ರಿವರ್ಸ್ ತಗೊಳಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರು ಅಂತ ಅನ್ಸುತ್ತೆ? ಅದು ಗೊತ್ತಿಲ್ಲ ಸರ್ ನನಗೆ, ಯಾಕಂದರೆ ನನಗೆ ಬರೀ ಡಸ್ಟ್ ಅಲರ್ಜಿ ಮತ್ತು ಟ್ರೈಫೋಫೋಬಿಯಾ ಆಯಿತು. ಟ್ರೈಫೋಫೋಬಿಯಾ ಅಂದರೆ ಇದು ಜೇನಿನ ಗೂಡು ಇದೆಯಲ್ಲ, ಅದ್ರ ಪ್ಯಾಟರ್ನ್ ನೋಡಿದ್ದೀರಲ್ವಾ, ಆ ಥರ ಪ್ಯಾಟರ್ನಲ್ಲಿ ಏನಾದರೂ ನೋಡಿದ್ರೆ ನನಗೊಂಥರ ಜುಮ್ಮಾಗುತ್ತೆ, ಅದು ಟ್ರೈಫೋಫೋಬಿಯಾ ಅಂತಾರೆ. ಅದಕ್ಕೆ ಸೊ ಟ್ರೈಫೋಫೋಬಿಯಾ ಇದೆ ಅಂತ ಹೇಳಿದ್ರು, ಬಟ್ ಅವರಿಗೆ ಟ್ರೈಫೋಫೋಬಿಯಾ ಅಂತಲೇ ಏನಂತ ಗೊತ್ತಿಲ್ಲ ಅವರಿಗೆ. ಸೊ ಅದಿದೆ ಅಂತ ಹೇಳಿದ್ರು, ಆಮೇಲೆ ಅದಿದೆ ಅಂತ ಹೇಳಿದೆ. ಅದಾದಮೇಲೆ ಡಸ್ಟ್ ಅಲರ್ಜಿ ಇದೆಯಾ, ಆಮೇಲೆ ನನಗೆ ಸ್ವಿಮ್ಮಿಂಗ್ ಬರಲ್ಲ. ಸೊ ಸ್ವಿಮ್ಮಿಂಗ್ ಇದೆಯಾ ಅಂತ ಕೇಳಿದ್ರು, ಐ ಸೆಡ್ ಇಲ್ಲ ನನಗೆ ಸ್ವಿಮ್ಮಿಂಗ್ ಬರಲ್ಲ, ಬಿಕಾಸ್ ನನಗೆ ನೀರಂದರೆ ತುಂಬ ಭಯ ಅಂತ ಹೇಳಿದೆ. ನೀರಂದರೆ ಅಲ್ಲ, ಅದು ಆಳ ಅಂದರೆ ತುಂಬ ಭಯ ಆಗುತ್ತೆ ನನಗೆ. ಬಟ್ ಏನಕ್ಕೆ ಕೇಳಿದ್ರು ಅಂತ ಗೊತ್ತಿಲ್ಲ ಸರ್, ಎಲ್ಲ ಯೂಸ್ಲೆಸ್ ಆಗೇ ಹೋಗ್ತದೆ ಅಲ್ಲಿ. ಅಂತೂ ಫುಲ್ ಡೆಡ್ ಆಪೋಸಿಟ್ ಅಲ್ಲಿ. ಆಡಿಷನ್ ಟೈಮಲ್ಲಿ ಏನೆಲ್ಲ ಕೇಳಿದ್ರಲ್ಲ, ಅದಕ್ಕಿಂತ ಡೆಡ್ ಆಪೋಸಿಟ್ ಆಗಿ ಹೋಗ್ತಾ ಇದೆ ಅಲ್ಲಿ. ಅಂದ್ರೆ ಮುಂದೆ ಏನಾದ್ರು ಇನ್ನೂ ಮುಂದುವರಿತಾರ ಈ ಶೋ? ಕರೆಕ್ಟ್. ಈಗ ನಿಮ್ಮ ತಾಯಿ ಬಗ್ಗೆ ಕೇಳಿರ್ತಾರೆ, ತಂಗಿ ಬಗ್ಗೆ, ಎಮೋಷನಲ್ ಬಗ್ಗೆ ಕೇಳಿರ್ತಾರೆ, ಇದೆಲ್ಲನೂ ಕೂಡ ಎಲ್ಲರೂ ಸ್ಕ್ರಿಪ್ಟ್ ಮೂಲಕ ಇದನ್ನ ಹೊರಗಾಕಿ ಇನ್ನು ಎಮೋಷನಲ್ ಮಾಡೋ ರೀತಿಯಿಂದ ಬರ್ಬೋದಿತ್ತ ಅಂತ ಅನ್ಸುತ್ತೆ. ಮೇ ಬಿ ಇರುತ್ತೆ. ಈಗ ಬಿಗ್ ಬಾಸ್ ಅಲ್ಲಿ ಒಂದೊಂದು ಅವ್ರ ಪೇರೆಂಟ್ಸ್ ಎಲ್ಲ ಬರ್ತಾರೆ, ಇವ್ರು ಫುಲ್ ಎಮೋಷನ್ ಆಗ್ತಾರೆ, ಆಮೇಲೆ ಅವ್ರ ಗೇಮ್ ಪ್ಲಾನೇ ಚೇಂಜ್ ಆಗಿಬಿಡುತ್ತೆ ಅಲ್ವಾ. ಮೇ ಬಿ ಆ ಥರ ಏನಾದರೂ ಒಂದು ಕಾನ್ಸೆಪ್ಟ್ ಇರ್ಬೋದಿತ್ತು, ಯಾ ಅಕಾರ್ಡಿಂಗ್ ಟು ಮೀ. ಬಟ್ ಆದರೆ 1 ವೀಕಲ್ಲೇ ಬಂದ್ಬಿಟ್ಟೆ ನಾನು ಆಚೆ. ಈಗ ನಿಮ್ಮ ಬಾಯಿಂದನೇ ಬಂತು ಬಿಗ್ ಬಾಸ್ ಅಂತ. ಹೌದು. ಬಿಗ್ ಬಾಸ್ ಬಗ್ಗೆ ನಿಮ್ಮ ಥಾಟ್ ಏನಿದೆ ಸರ್? ಬಿಗ್ ಬಾಸ್ ಬಗ್ಗೆ ಥಾಟ್ ಏನಂದರೆ, ಈಗ ಇಲ್ಲಿ ಹಳ್ಳಿ ಪವರಲ್ಲಿ 1 hour ಎಪಿಸೋಡ್ ಅಂದ್ರೇನು ಕಟ್ ಸೀನ್ಸು. ಎಲ್ಲರಿಗೂ ಅಷ್ಟು ಚಾನ್ಸ್ ಸಿಗೋದೇ ಇಲ್ಲ. ಒಂದು ಕ್ಯಾಮ್ರಾ ಟೈಮ್ ಆಗಲಿ, ಇಲ್ಲಾಂದರೆ ಮಾತಾಡೋ ಟೈಮ್ ಆಗಲಿ, ಎಲ್ಲರಿಗೂ ಅಷ್ಟು ಸಿಗೋದೇ ಇಲ್ಲ ಅಲ್ವಾ. ಏನು ಹೈಲೈಟ್ ಆಗಿ ಅವ್ರಿಗೆ ಏನು ತೋರಿಸ್ಬೇಕು ಅಷ್ಟು ಮಾತ್ರ ತೋರಿಸ್ತಾರೆ. ಆದರೆ ಬಿಗ್ ಬಾಸಲ್ಲಿ ಅಷ್ಟೇನಿಲ್ಲ. ದೇ ಹ್ಯಾವ್ ಆಲ್ಮೋಸ್ಟ್ ಲೈಕ್ 72 ಇಲ್ಲಾಂದರೆ 100 ಕ್ಯಾಮ್ರಾಸ್ ಅನಿಸುತ್ತೆ. ಅಷ್ಟೆಲ್ಲ ಕ್ಯಾಮ್ರಾಸು ಎಲ್ಲರನ್ನೂ ಒಬ್ಬೊಬ್ಬರನ್ನು ಫೋಕಸ್ ಮಾಡಿ, ಹಂಗೆ ಸಪೋಸ್ ಗುಂಪಲ್ಲಿ ಜಗಳ ಮಾಡ್ತಾ ಇದ್ರೇನು ಎಲ್ಲರನ್ನೂ ಫೋಕಸ್ ಮಾಡೋ ಥರ ಇರುತ್ತೆ, ಒಬ್ಬೊಬ್ಬರನ್ನೇ ಫೋಕಸ್ ಮಾಡೋ ಥರ ಇರಲ್ಲ. ಸೊ ಹೌ ಮಚ್ ಯು ಫೈಟ್ ಫಾರ್ ಯೋರ್ ರೈಟ್ಸ್, ಸೊ ಮಚ್ ಯು ಗೆಟ್ ಹೈಲೈಟೆಡ್ ಅಂತ ಹೇಳ್ತೀನಿ. ಈಗ ಐ ಫಾಟ್ ಫಾರ್ ಮೈ ರೈಟ್ಸ್, ನನ್ನ ರೈಟ್ಸ್ ಏನಿದೆಯೋ ನಾನು ಅದಕ್ಕೆ ಜಗಳ ಮಾಡಿ ನಾನು ಆಚೆ ಬಂದಿದ್ದೀನಿ ಅಲ್ವಾ. ಸೊ ಅದೇ ಥರ ಹೌ ಮಚ್ ಯು ಫೈಟ್ ಫಾರ್ ಯೋರ್ ರೈಟ್ಸ್, ಸೊ ಮಚ್ ಯು ಗೆಟ್ ಹೈಲೈಟೆಡ್.